ಮುಗಳಪ್ಪ ನಮ್ಮ ಮಗಳನ್ನ ತುಂಡು ತುಂಡು ಮಾಡ್ತಾನೆ. ಮುಗಳಪ್ಪನ ಹೆಂಡತಿಯೇ ಅಮ್ಮ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು, ಆತಂಕ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇರುವಂಥದ್ದು. ಮುಗಳಪ್ಪ ಅಂತರ್ಧರ್ಮೀಯ ಮದುವೆ ಕೇಸ್ಗೆ ಇನ್ನೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಗಳಪ್ಪ ನಮ್ಮ ಮಗಳನ್ನ ತುಂಡು ತುಂಡು ಮಾಡ್ತಾನೆ. ಮುಗಳಪ್ಪನ ಹೆಂಡತಿ ಅಮ್ಮ ಕಣ್ಣೀರು, ಆತಂಕ ಆಕ್ರೋಶ. ಮುಗಳಪ್ಪ ಅಂತರ್ಧರ್ಮೀಯ ಮದುವೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಗಳನ್ನ ಮತಾಂತರ ಮಾಡಿಲ್ಲ ಅಂತ ಹೇಳಿ ಕ್ವಾಜಾ ಹೇಳ್ತಾ ಇದ್ದಾನೆ. ಆದ್ರೆ ಆತನ ಮೇಲೆ ನಮಗೆ ನಂಬಿಕೆ ಇಲ್ಲ, ಆತ ಮೋಸಗಾರ. ಆತ ಮುಂದೊಂದು ದಿನ ನನ್ನ ಮಗಳನ್ನ ತುಂಡು ತುಂಡಾಗಿ ಕಟ್ ಮಾಡ್ತಾನೆ, ಮಗಳ ಶವವನ್ನ ಫ್ರಿಡ್ಜ್ನಲ್ಲಿ ಇಡ್ತಾನೆ. ಶಿವಕ್ಕ ಆತಂಕ, ಕಣ್ಣೀರು. ಗಾಯತ್ರಿಯನ್ನ ಮತಾಂತರ ಮಾಡಲ್ಲ ಅಂತ ಹೇಳಿರುವಂತಹ ಕ್ವಾಜಾ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆತನೇ ನಮ್ಮ ಧರ್ಮಕ್ಕೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಬ್ಬರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತೇವೆ. ಕ್ವಾಜಾನ ಬಳಿ ನಮ್ಮ ಮಗಳು ಚೆನ್ನಾಗಿ ಇರಲು ಸಾಧ್ಯವಿಲ್ಲ. ನಮ್ಮ ಮಗಳು ನಮಗೆ ಬೇಕು, ದಯವಿಟ್ಟು ತಂದು ಕೊಡಿ. ಮುಗಳಪ್ಪ ಆಕೆಯನ್ನ ಕಡಿದು ಫ್ರಿಡ್ಜ್ನಲ್ಲಿ ಇಡ್ತಾನೆ ಅಂತ ಹೇಳಿ ಶಿವಕ್ಕ ಕಣ್ಣೀರು ಹಾಕ್ತಾ ಇದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೀವಿ ರೀ. ಅದಕ್ಕೆ ನಾ ಆಕೆಗೆ ಸಪೋರ್ಟ್ ಮಾಡ್ತಿದ್ದೆ ರೀ, ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ. ನಾನು ನನ್ನ ಮಗಳು ಮುಂದೆ ಬರಲಿ, ಆಕೆ ಓದಲಿ, ಆಕೆ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಕಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ, ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲ ರೀ. ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದ ರೀ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ ರೀ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊಳ್ತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ಆಕೆ 27ನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್, 6ನೇ ತಿಂಗಳದಾಗ. ಹ್ಞೂ ರೀ ಸರ್. ಏನಲ್ರಿ ಇದು ಅಲ್ರಿ ಅದ ರೀ. ಆಕಿ ಹೋಗಿ ನಮಗೇನು ಇದು ಮಾಡಲಿಲ್ಲ ರೀ. ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಹಿಂದೂಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆಂಬಲ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಬಂದು 28 ನಾವು ಹಿಂಗಲ್ರಿ, ಒಂದ ಮನೆ ಇರ್ತಾರ, ಅಕ್ಕಂಗೆ ಇರ್ತಾರ, ಇರೋಣ್ರಿ ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು. ನಮ್ಮ ನಾವು ಇಲ್ಲಿ ಬಂದೇವ್ರಿ. ಈಗ ನೀವೇನು ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೈತ್ರಿ ಸರ್. ಈಗ ನಾವು ಇಲ್ಲಿ ಬಂದ್ಬಿಟ್ಟೇವ್ರಿ ಒಬ್ರ, ಈಗ ಯಾರು ಇಲ್ಲ. ಅವರು ಭಾಳ ಮೋಸ ಮಾಡಿ ಹೋದಾರ್ರಿ. ಈಗ ನಾವು ಒಬ್ಬಾಕೆ ಇಲ್ಲಿ ಬಂದನ್ರಿ ಇಷ್ಟು ಮಂದಿ ಆಗ. ಈಗ ನಮ್ಮ ಫ್ಯಾಮ್ಲಿ ಯಾರೂ ಇಲ್ಲ, ನೀವೇ ಫ್ಯಾಮ್ಲಿ. ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತ್ರಿ. ನಾನು ಒಂದು ಹೆಣ್ಣ ರೀ. ಈಗ ಇವ್ರು ನೀವು ಎಲ್ಲರೂ ಏನು ಮಾಡ್ತೀರಿ ನನ್ನ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವರು. ಈಗ ನೀವು ನಿಮ್ಮ ಮಗಳ ಬಗ್ಗೆ ಮಾತನಾಡೋ ಕೆಲವು ವಿಷಯಗಳು ಟಿವಿ ಒಳಗೆ ನೇರವಾಗಿ ಕೆಟ್ಟಾಗಿ ಮಾತಾಡೋದು, ಮತ್ತೊಂದು ಇವೆಲ್ಲವೂ ನಿಮ್ಗೆ ಖುಷಿ ಕೊಟ್ಟದ ಮನಸ್ಸಿಗೆ? ಮತ್ತು ಆಕೆ ಹಂಗೆ ಮಾತಾಡಕತ್ತಾಳ್ರಿ, ಅವ್ರು ತಲೆ ಕೆಡಿಸ್ಯಾರ್ರಿ ಸರ್. ಈಗ ನಾ ಹಾಡೋದು ಹೊತ್ತು ಹೆತ್ತು ಮಗಳು ನೀವು ಒಂದು ತಾಯಿಯಾಗಿ
ಸಮಾಜಕ್ಕೆ ನೀವು ಏನು ಮಾದರಿ ನೀವು ರೀಲ್ಸ್ ಮಾಡಿದ್ರೆ ನೀವು ಭಾಳ ಮಾಡ್ಯಾರಿ ಸರ್. ಚಂದ ಮಾಡ್ತಾರೆ ಹೇಳ್ರಿ. ಸಮಾಜಕ್ಕೆ ಒಂದು ಏನೋ ಸಂದೇಶ ಕೊಡಕ್ಕೆ ಬರ್ಲಿ ಅಂತ ಮಾಡಿದೀವಿ ರೀ. ಆಕಿ ಈಗ ನಿಮ್ಮ ಮನಸ್ಸಿಗೆ ತೃಪ್ತಿ ಅದೇ 22 ರೀ ಈಕಿಗೆ. ನಿಂಗೆ ಎಲ್ಲಾರ ಕಡೆಗೆ ಅನ್ಸೋಸಕ ಹಚ್ಚಿ ಹೋದ್ರಿ ಈಕಿ. ಅದೇ ರೀ ಮೇಡಮ್, ಅದೇ ನಾವು ಕೇಳ್ತಾ ಇರೋದು, ನೀವು ಅಳುದ್ರಿಂದ ಇದಕ್ಕೆ ಪರಿಹಾರ ಅಲ್ಲ ರೀ. ಆ ಪರಿಹಾರ ಕೊಡಕ್ಕೆ ನಿಮ್ಮ ಅಕ್ಕಪಕ್ಕ ಕೂತಿದಾರ ಪರಿಹಾರ ಕೊಡ್ತಾರೆ ನಿಮಗೆ. ಈಗ ನಡೀತಾ ಇರೋದೇನು ಘಟನೆ ಇದೆ ಅಲ್ಲಿ, ನೀವು ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ದೊಡ್ಡಾಗಿ ಬೆಳೆಸಿ ನೀವು ಅತಿ ಬಗ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.